ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ. ಚಿಕನ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಒಂದೇ ಥರ ಗ್ರೇವಿ, ಒಂದೇ ಥರ ಚಿಕನ್ ಗುಜ್ಜು ತಿಂದು ಬೋರ್ ಆಗಿದ್ರೆ ಇದನ್ನು ಒಂದ್ಸಲ ಟ್ರೈ ಮಾಡಿ. ನಾನು ಹೇಗೆ ಮಾಡಿದ್ದೀನಿ ಅಂತ ಚಿಕನ್ ಗಸಿನ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಲ್ಲಿ ನಾನು ಒಂದು ಬಟ್ಲು ತೊಗೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, 1 ಬಟ್ಲು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕೆಜಿಯಷ್ಟು ಚಿಕನ್ ತೆಗೆದಿಟ್ಕೊಂಡಿದ್ದೆ. ಆ ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆನಾದ್ರು ಇದನ್ನು ನೆನೆಸಿ ನಾವು ಮಾಡೋದ್ರಿಂದ ಸಾಫ್ಟಾಗಿ ಜ್ಯೂಸಿಯಾಗಿ ಚಿಕನ್ನು ನೆಂದಿರುತ್ತೆ ಮತ್ತು ಬೆಂದಾಗಲೂ ಕೂಡ ಅಷ್ಟೇ ಉಪ್ಪು ಖಾರ ಇಳ್ದಿರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಸಪ್ರೇಟಾಗಿ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊತೀನಿ. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ, ಒಂದು ಚಿಕ್ಕದು ಒಂದು 2 ಇಡಿಯಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸಣ್ಣ ಸಣ್ಣದು 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದೇ ಥರ ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು ತಿಂದು ಬೋರ್ ಆಗಿದ್ರೆ ಇದನ್ನು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದನ್ನು ನೈಸಿಗೆ ರುಬ್ಕೊಂಡು ಬಂದಿದ್ದೀನಿ. ಅಷ್ಟರಲ್ಲಿ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ, 2 ಲವಂಗ ಹಾಕ್ತಾಯಿದ್ದೀನಿ, 1 ಇಂಚಷ್ಟು ಚಕ್ಕೆ ಹಾಕ್ತೀನಿ. ಇದನ್ನೇನು ನಾನು ರುಬ್ಬಕ್ಕೆ ಹಾಕಿಲ್ಲ, ರುಬ್ಬಿದ್ರೆ ಅದು ಟೇಸ್ಟು ಬೇರೆ ಫ್ಲೇವರ್ ಬರುತ್ತೆ ಅಂತೇಳಿ ಇದನ್ನ ಹಂಗೆ ಮಸಾಲೆ ಎಣ್ಣೆಗೆ ಹಾಕಿ ಒಂದು 4ರಿಂದ 5 ಸಣ್ಣ ಸಣ್ಣದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ನಾನು ಮೊದಲೇ ನೆನೆಸಿಟ್ಕೊಂಡಿದ್ನಲ್ಲ ಚಿಕನನ್ನು, ಅದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ 1 ಇಡಿಯಷ್ಟು ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಫ್ಲೇವರು ನಾವು ರುಬ್ಬಕ್ಕೆ ಹಾಕಿದ್ರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಅಂತೇಳಿ ಡೈರೆಕ್ಟಾಗಿ ನಾನು ಪುದೀನನ ಫ್ರೈಗೆ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಒಂದೇ ಥರ ಸಾರು ತಿಂದರೆ ನಮಗೂ ಬೇಜಾರಾಗಿರುತ್ತಲ್ವ, ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇದನ್ನು ನಾನು ಗಸಿನ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆಲ್ರೆಡಿ ಚಿಕನ್ ನೆಂದಿರೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ, ಬೇಗ ಬೇಯುತ್ತೆ, ಉಪ್ಪು ಖಾರ ಹಿಡಿಯುತ್ತೆ. ಈ ಟೈಮಲ್ಲಿ ನಾನು ಚೆನ್ನಾಗಿ ಅದು ನೀರು ಬಿಡ್ತಾ ಟೈಮಲ್ಲಿ ನಾನೇನು ರುಬ್ಬಿಟ್ಕೊಂಡಿದ್ದಲ್ಲ ತೆಂಗಿನಕಾಯಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಟೊಮೊಟೊನ ಅದನ್ನು ಡೈರೆಕ್ಟಾಗಿ ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಹದವಾಗಿ ನಾವು ನೀರು ಹಾಕೋಬೇಕಾಗುತ್ತೆ. ಅನ್ನಕ್ಕೆ ಮುದ್ದೆಗೆ ತಿಂತೀವಿ ಅಂದರೆ ಸ್ವಲ್ಪ ನೀರಿರಲಿ, ಚಪಾತಿಗೆ ದೋಸೆಗೆ ಅಂತಂದರೆ ಸ್ವಲ್ಪ ಗಟ್ಟಿ ಇರಲಿ ಅಂತೇಳಿ ನಾನು ಇದನ್ನ ಹೀಗೆ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನಾವು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ದೇನೆ ಇದೇ ರೀತಿ ಕುದಿಸ್ಬೋದು, ಬೇಯಿಸ್ಬೋದು ಚೆನ್ನಾಗಿ. ನಾನು ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ನಂಗೆ ಸ್ವಲ್ಪ ಸಪ್ಪೆ ಇತ್ತು ಅಂತೇಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೋಬೋದು, ಖಾರ ಕಮ್ಮಿ ಇತ್ತು ಅಂದರೆ ಅಚ್ಚ ಖಾರದ ಪುಡಿ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು, ಆಲ್ರೆಡಿ ನಾವು ಚಿಕನ್ಗೆ ಉಪ್ಪು ಹಾಕಿ ನೆನೆಸಿರೋದ್ರಿಂದ ಉಪ್ಪು ಖಾರ ಹಿಡಿದಿರುತ್ತೆ ಅಂತೇಳಿ 1 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಂಗೆ ಕಟ್ ಮಾಡಿ ಹಾಕ್ಕೊಂಡು 1 ವಿಷಲ್ ಹಾಕ್ಸಿದ್ರೆ ಸಾಕು, ಜಾಸ್ತಿ ಹಾಕ್ಸೋದು ಬೇಡ. ಇಲ್ಲ ಅಂತಂದರೆ ಚಿಕನೆಲ್ಲ ಕದ್ರೋಗ್ಬಿಡುತ್ತೆ. ನಮಗೆ ಆ ಚಿಕನ್ಗೆ ಮಸಾಲೆ ಹಿಡೀಲಿ ಅಂತೇಳಿ ನಾನು ವಿಷಲ್ ಹಾಕ್ಸ್ಕೊಂಡಿದ್ದು. ವಿಷಲ್ ಹಾಕ್ಸ್ಕೊಳಲ್ಲ ಅಂತಂದರೆ ಇದೇ ರೀತಿಯೇ ಲಿಡ್ನ ಕ್ಲೋಸ್ ಮಾಡ್ದೇ ಕೂಡ ನಾವು ಕುದಿಸ್ಕೋಬೋದು, ಚೆನ್ನಾಗಿ ಬೇಯಿಸ್ಕೋಬೋದು. ಫೈನಲಾಗಿ ನಾನು ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ ಅಂತ ಇತ್ತು ಅಂದರೆ ಚಿಕನ್ ಎಲ್ರಿಗೂ ಇಷ್ಟ ಆಗುತ್ತೆ. ನನಗೂ ಕೂಡ ಚಿಕನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂದೇ ಥರ ತಿನ್ನೋದು ನನಗೂ ಕೂಡ ಬೋರ್ ಆಗುತ್ತೆ ಅಂತೇಳಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಅನ್ನಕ್ಕೆ ಮುದ್ದೆಗಂದರೆ ಇಷ್ಟು ತೆಳ್ಳಗೆ ಬೇಕೇ ಬೇಕು. ನಾನು ಚಪಾತಿಗೆ ಮಾಡ್ಕೊಂಡಿರೋದ್ರಿಂದ ಒಂದು 5 ನಿಮಿಷ ನಾನು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಂಡೆ. ನೋಡಿ, ಇಷ್ಟು ನನಗೆ ಗಟ್ಟಿ ಬೇಕಾಯಿತು, ಯಾಕಂದರೆ ಚಪಾತಿಗಾಗಲಿ ದೋಸೆಗಾಗಲಿ ಇಷ್ಟು ಗಟ್ಟಿ ಇರಲೇಬೇಕಲ್ವ, ಅದಕ್ಕೋಸ್ಕರನೇ ಫೈನಲಾಗಿ ನಾನು ಡಿಫ್ರೆಂಟಾಗಿ ಚಿಕನ್ ಗಸಿ ಮಾಡಿದ್ದೀನಿ. ಚಿಕನ್ ಗಸಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ಫುಲ್ ವಾಚ್ ಮಾಡಿ. ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸಿಂಪಲ್ ಆಗಿರುತ್ತೆ ನನ್ನ ವೀಡಿಯೋಸು, ಜಾಸ್ತಿ ಇರೋದಿಲ್ಲ. ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.